ಹಾಯ್ ಎವ್ರಿವನ್, ನಾನು ನಿಮ್ಮ ಶಿಲ್ಪಾ ಸುರೇಶ್. ಹೊಸದಾಗಿ ಚಾನಲ್ ಇಟ್ಟಿದ್ದೀನಿ, ದಯವಿಟ್ಟು ಸಪೋರ್ಟ್ ಮಾಡಿ. ನಾನಿವತ್ತು ಒಡೆದು ಹೋಗಿರುವ ಹಾಲಿನಿಂದ ಹೇಗೆ ರುಚಿಯಾದ ಗಿಣ್ಣು ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ಹಾಲು ಗಡ್ಡೆ ಇಲ್ಲದ ಹಾಗೆ ಚೆನ್ನಾಗಿ ಕಿವುಚಿಕೊಳ್ಳಿ. ಕೈಯಿಂದ ಯೂಸ್ ಮಾಡ್ತಿರೋ ಅಥವಾ ಮಿಕ್ಸರಿಂದ ಯೂಸ್ ಮಾಡ್ತಿರೋ ಅದು ನಿಮ್ಮ ಇಷ್ಟ. ನಂತರ ಹಾಲನ್ನು ನೀವು ಯಾವ ಪಾತ್ರೆಯಲ್ಲಿ ಗಿಣ್ಣು ಮಾಡ್ತೀರೋ ಆ ಪಾತ್ರೆಗೆ ಹಾಕ್ಕೊಳ್ಳಿ. ನಂತರ ಸ್ಟವ್ ಮೇಲೆ ಇಟ್ಟು ಸ್ಟವ್ ಆನ್ ಮಾಡಿ. ಕನಿಷ್ಠ ಅಂದರೆ 15ರಿಂದ 20 ನಿಮಿಷ ಹಾಲು ಚೆನ್ನಾಗಿ ಕಾಯಬೇಕು. ಹಾಲು ಕುದಿಯುವಾಗ ಘಮ್ ಅಂತ ಪರಿಮಳ ಬರುತ್ತೆ, ಅಷ್ಟಾದರೆ ಸಾಕು. ಹಾಲು ಕುದಿಲಿಕ್ಕೆ ಬಿಡಿ. ಈಗ ಕಡಲೆ ಬೀಜ, ಕಡಲೆಪಪ್ಪು ಸ್ವಲ್ಪ ರೋಸ್ಟ್ ಮಾಡಿ ಇಟ್ಕೊಳ್ಳಿ. ಕಡಲೆ ಬೀಜ ಸಿಪ್ಪೆ ತೆಗೀರಿ. ನಂತರ ಎರಡನ್ನು ಪುಡಿ ಮಾಡಿ. ನುಣ್ಣಗೆ ಪುಡಿ ಮಾಡೋ ಅವಶ್ಯಕತೆ ಇಲ್ಲ. ಕಡಲೆ ಬೀಜ ಎಲ್ಲ ತಿನ್ನುವಾಗ ಬಾಯಿಗೆ ಸಿಗಬೇಕು, ಆವಾಗಲೇ ಚೆನ್ನಾಗಿರುತ್ತೆ. ನಂತರ ಉಪ್ಪಿಟ್ಟು ರವೆ ಇರುತ್ತಲ್ಲ ಸಣ್ಣದು, ಅದನ್ನು ಸ್ವಲ್ಪ ಹುರಿಯಿರಿ. ನಾವು ಉಪ್ಪಿಟ್ಟಿಗೆ ಹುರಿತೀರಲ್ಲ ಆ ಥರ ಹುರಿದ್ರೆ ಸಾಕು. ನಂತರ ಅವಲಕ್ಕಿ ಸ್ವಲ್ಪ ಕ್ಲೀನ್ ಮಾಡಿ ಇಟ್ಕೊಳ್ಳಿ. ಈಗ ಹಾಲು ಕಾದಿದೆಯಾ ಅಂತ ನೋಡಿ. ಈಗ ಮೊದಲಿಗೆ ಫಸ್ಟ್ ಅವಲಕ್ಕಿ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ. ಒಂದು ಸ್ವಲ್ಪ ಕುದಿ ಬಂದ ನಂತರ ಮತ್ತೆ ರವೆ ಹಾಕಿ ಸ್ವಲ್ಪ ಕುದಿ ಬಂದ ನಂತರ ಕಡಲೆ ಬೀಜ, ಕಡಲೆಪಪ್ಪು ಅದು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಅದಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ನೀವು ಅದು ಸ್ಟವ್ ಆಫ್ ಮಾಡೋವರೆಗೂ ಈ ಕಂಟೆಸ್ಟೆನ್ಸ್ ಎಲ್ಲ ಹಾಕಿದ್ರೂ ತಿರುಗಿಸ್ತಾನೇ ಇರಬೇಕು, ಇಲ್ಲ ಅಂದರೆ ಅದು ತಳ ಹಿಡಿಯೋ ಚಾನ್ಸಸ್ ತುಂಬಾ ಇದೆ. ಅದಕ್ಕೆ ಅದನ್ನು ಮಿಕ್ಸ್ ಮಾಡ್ತಾನೆ ಇರಿ. ನನಗೆ ಗಿಣ್ಣು ಅಂದರೆ ತುಂಬಾ ಇಷ್ಟ. ಅಂದರೆ ಹಸು ಹಾಲು, ಎಮ್ಮೆ ಹಾಲು ಅದರಲ್ಲೆಲ್ಲ ಮಾಡ್ತಾರಲ್ವ, ಅದು ತುಂಬಾ ಚೆನ್ನಾಗಿರುತ್ತೆ. ಇದೂ ಅಷ್ಟೇ ಸೇಮ್ ಅದೇ ಥರ ಟೇಸ್ಟ್ ಬರುತ್ತೆ, ಅಂದರೆ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ ಅಷ್ಟೇ. ನಮ್ಮ ಮನೇಲಿ ಯಾರೂ ಸ್ವೀಟ್ ಅಷ್ಟೊಂದು ಇಷ್ಟಪಡಲ್ಲ. ಅದಕ್ಕೇ ಇವಾಗ ನಾನು 1 ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ನಾನು ಇದಕ್ಕೆ ನೀರೆಲ್ಲ ಏನೂ ಸೇರಿಸಿಲ್ಲ. ಒಂದು ವೇಳೆ ನಿಮ್ಗೆ ಇನ್ನೂ ಜಾಸ್ತಿ ಕಂಟೆಸ್ಟೆನ್ಸಿ ಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ. ಜಾಸ್ತಿ ಅಂದರೆ ಅಷ್ಟೊಂದು ನೀರೂ ಹಾಕಬೇಡಿ, ಜಾಸ್ತಿ ಹಾಕಿದ್ರೂ ಟೇಸ್ಟ್ ಚೆನ್ನಾಗಿ ಬರಲ್ಲ. ಇದಕ್ಕೆ ಕಡಲೆ ಬೀಜ ಎಲ್ಲ ಜಾಸ್ತಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಿ ಇರಲಿಲ್ಲ, ಅದಕ್ಕೆ ನಾನು ಸ್ವಲ್ಪನೇ ಹಾಕಿದ್ದೀನಿ. ನಿಮಗೆ ಬೇಕಂದರೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನಿಮಗೊಂದು ವಿಷಯ ಹೇಳಬೇಕು, ನನಗೆ 2 ಹೆಣ್ಮಕ್ಳು. ಅವಳು ದೊಡ್ಡವಳು ಮಾತು ಬರಲ್ಲ ಅವಳಿಗೆ, ಅದಕ್ಕೆ ನಾನು ಸ್ಪೆಷಲ್ ಬೇಬಿ ಅಂತ ಕರಿತೀನಿ. ಇವಳು ಚಿಕ್ಕವಳನ್ನ ಚಿಕ್ಕ ಬೇಬಿ ಅಂತ ಕರಿತೀನಿ. ನನ್ನ ದೊಡ್ಡ ಮಗಳು ಏನೂ ತಿನ್ನೋದಿಲ್ಲ, ಅಷ್ಟೊಂದು ಇಷ್ಟಪಡಲ್ಲ. ಇನ್ನು ಇವಳು ಚಿಕ್ಕವಳಿಗೆ ತುಂಬಾ ಇಷ್ಟ. ಸ್ವೀಟ್ಸ್ ಎಲ್ಲ ಮಾಡಿದ್ರೆ ಕೇಳ್ತಾಳೆ ಬೇಕು ಅಂತ, ಅವಾಗೆಲ್ಲ ಮಾಡಿಕೊಡ್ತೀನಿ. ಈಗ ನೋಡಿ ರವೆ ಎಲ್ಲ ಬೆಂದಿದೆಯಲ್ಲ, ಈಗ ಬೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಿ, ಇಲ್ಲಾಂದರೆ ತಳ ಹಿಡಿಯುತ್ತೆ. ಬೆಲ್ಲ ಎಲ್ಲ ಕರಗೋವರೆಗೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಿ. ಬೆಲ್ಲ ಎಲ್ಲ ಕರಗಿದ ನಂತರ ಒಂದು ಸ್ವಲ್ಪ ಹೊತ್ತಿಗೆ ಎಲ್ಲ ಗಟ್ಟಿಯಾಗುತ್ತೆ. ಅದು ಗಟ್ಟಿಯಾಗಿ ಕಂಟೆಸ್ಟೆನ್ಸ್ ಬಂದರೆ ಸಾಕು. ಅಷ್ಟೊಂದು ಗಟ್ಟಿ ಏನು ಬರಲ್ಲ, ನಾರ್ಮಲಾಗಿ ಇರುತ್ತೆ, ಚೆನ್ನಾಗಿರುತ್ತೆ. ತುಂಬ ಟೇಸ್ಟ್ ಎಲ್ಲನೂ ಚೆನ್ನಾಗಿ ತಿನ್ನೋಕ್ಕೆ. ಸೊ ನಾನು ಕುಕ್ಕಿಂಗ್ ವಿಡಿಯೋಸ್ ಮಾತ್ರ ಅಲ್ಲ, ನಮ್ಮ ಮಕ್ಕಳ ಬಗ್ಗೆ ವಿಡಿಯೋಸ್ ಎಲ್ಲ ಶೇರ್ ಮಾಡ್ಕೊತೀನಿ. ನಾನು ದೊಡ್ಡ ಮಗಳಿಗೆ ಹೇಳಿದ್ನಲ್ವ ಅವಳಿಗೆ ಮಾತು ಬರಲ್ಲ ಅಂತ, ಅವಳ ಆ್ಯಕ್ಟಿವಿಟೀಸ್ ಎಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಸೊ ನೋಡಿ ಈಗ ರೆಡಿ ಆದಮೇಲೆ ನೋಡಿ ಈ ಥರ ಬಂತು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ವ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಫಸ್ಟ್ ನಾನು ಚಿಕ್ಕ ಬೇಬಿಗೆ ಟೇಸ್ಟ್ ಮಾಡೋಕ್ಕೆ ಕೊಟ್ಟೆ. ಅವಳ ರಿಯಾಕ್ಷನ್ ನೋಡಿ ಹೇಗಿದೆ ಅಂತ. ತುಂಬ ಚೆನ್ನಾಗಿದೆ ಮಮ್ಮಿ ಅಂತ ಹೇಳಿದ್ಲು. ನೆಕ್ಸ್ಟ್ ಟೈಮ್ ಇನ್ನೊಂದು ಸರಿ ಮಾಡಿಕೊಡು ಮಮ್ಮಿ ಅಂತ ಕೇಳಿದ್ಲು ಅವಳು. ಯಾವುದಾದ್ರೂ ಕುಕ್ಕಿಂಗ್ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ, ನಾನು ಖಂಡಿತ ನಿಮ್ಮೊಂದಿಗೆ ಶೇರ್ ಮಾಡ್ಕೊತೀನಿ. ಹಾಗೆಯೇ ನನ್ನ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.